ಇನ್ನು KSRTCಯಲ್ಲಿ ಡ್ರೈವರು ಕಂಡಕ್ಟರ್ ಇಬ್ಬರು ಕೂಡ ಏನಾದರೂ ರೀಲ್ಸ್ ಮಾಡುವಂಥದ್ದಾದರೆ ಇನ್ಮೇಲೆ ಬ್ರೇಕ್ ಹಾಕೊಂಬಿಡಿ. ಕಾರಣ ಅದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಏನಾದರೂ ಹಂಗೆ ರೀಲ್ಸ್ ಮಾಡಿಬಿಟ್ರೆ ಕೆಲಸದ ಟೈಮಲ್ಲಿ ಕ್ರಮ ತಗೊಳ್ತಾರೆ. ನೋಡಿ ಈ ಸ್ಟೋರಿನ. ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ ಕ್ರೇಜ್. ರೀಲ್ಸ್ ಮಾಡೋರನ್ನ ಸಸ್ಪೆಂಡ್ ಮಾಡಲು ನಿರ್ಧಾರ. ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡಲು ಸಾರಿಗೆ ಸಚಿವರು ಸೂಚನೆ. ರೀಲ್ಸ್ ಮಾಡೋದನ್ನೇ ಹವ್ಯಾಸ ಮಾಡಿಕೊಂಡಿರುವಂತಹ ಕೆಎಸ್ಆರ್ಟಿಸಿ ಇಲಾಖೆಯ ಚಾಲಕ ನಿರ್ವಾಹಕರಿಗೆ ಸಾರಿಗೆ ಸಚಿವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬುಧವಾರ ಹುಬ್ಬಳ್ಳಿಯಲ್ಲಿ ರೀಲ್ಸ್ ಮಾಡ್ತಾ ಚಾಲಕನೋರ್ವ ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ರೈತ ಗಂಭೀರ ಗಾಯಗೊಂಡಿದ್ದು 2 ಹಸುಗಳು ಸಾವನ್ನಪ್ಪಿದ್ವು. ಘಟನೆ ನಂತರ ಎಚ್ಚೆತ್ತಂತಹ ಸಾರಿಗೆ ಸಚಿವರು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಖಡಕ್ ನಿರ್ಧಾರ ಮಾಡಿದ್ದಾರೆ. ಯಾರೇ ರೀಲ್ಸ್ ಮಾಡಿದ್ರೂ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡೋದಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇಬ್ಬರು ಮಾಡಿದ್ದಾರೆ. ಒಬ್ಬ ಛತ್ರಿ ಇಟ್ಕೊಂಡು ಗಾಡಿ ಓಡಿಸೋದು, ಕಂಡಕ್ಟ್ರು ಅದನ್ನು ವಿಡಿಯೋ ಮಾಡೋದು. ಮೊನ್ನೆ ಒಬ್ಬ ಎತ್ತಿನ ಗಾಡಿಗೆ ಹೋಗಿ ಹೊಡೆದಿದ್ದಾನೆ. ಇಬ್ಬರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಜಾಗೃತಿ ಏನಿಲ್ಲ. ನಾನು ಹೇಳಿದಲ್ಲ ಕೆಲಸದಲ್ಲಿರೋಕ್ಕೆ ಲಾಯಕ್ಕಲ್ಲ ಅಂತ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ರೀಲ್ಸ್ ಮಾಡುವಾಗ ಎತ್ತಿನ ಗಾಡಿಗೆ ಡಿಕ್ಕಿ ಹೊಡೆದ ಚಾಲಕ, ಬಸ್ಸಿನೊಳಗೆ ಛತ್ರಿ ಹಿಡಿದು ರೀಲ್ಸ್ ಮಾಡಿದ ಚಾಲಕ. ಬಸ್ ಚಾಲಕನ ರೀಲ್ಸ್ ಹುಚ್ಚಾಟಕ್ಕೆ 2 ಎತ್ತುಗಳು ಬಲಿಯಾದಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಬಳಿ ಬುಧವಾರ ನಡೆದಿತ್ತು. ಘಟನೆಯಲ್ಲಿ 2 ರೈತರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಬಸ್ನ ಒಳಗೆ ಚಾಲಕ ಛತ್ರಿ ಹಿಡಿದು ರೀಲ್ಸ್ ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಬಸ್ ಸೋರ್ತಾ ಇದೆಯಾ ಅಂತ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಿಷ್ಟೇ ಅಲ್ಲದೆ ಹಲವು ರೀತಿ ರೀಲ್ಸ್ ಮಾಡಿ ಅವಘಡಗಳಿಗೆ ಕಾರಣವಾಗ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರಯಾಣಿಕರ ಜೊತೆಗೂ ರೀಲ್ಸ್ ಮಾಡಿ ಟ್ರೋಲ್ ಆಗೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ ವೈರಲ್ ಆಗ್ತಾ ಇವೆ. ಜೊತೆಗೆ ರೀಲ್ಸ್ ಮಾಡುವಾಗಲೇ ಆಕ್ಸಿಡೆಂಟ್ ಪ್ರಕರಣಗಳು ಕೂಡ ಆಗ್ತಿವೆ. ಅದೇನೇ ಆಗಲಿ, 2 ಎತ್ತುಗಳ ಬಲಿ ಜೊತೆಗೆ ರೈತನ ಗಂಭೀರ ಪರಿಸ್ಥಿತಿ ನಂತರ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ರೀಲ್ಸ್ ಮಾಡೋ ಚಾಲಕರಿಗೆ ಸಸ್ಪೆಂಡ್ ಚಾಟಿ ಬೀಸೋದಿಕ್ ಮುಂದಾಗಿದೆ. ಇನ್ನು ಮುಂದೆ ರೀಲ್ಸ್ ಮಾಡೋಕ್ಕೂ ಮುನ್ನ ಯೋಚನೆ ಮಾಡಿ. ಮಾದೇಶ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.